ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರೋ ಎಲ್ಲ ಮಕ್ಕಳಿಗೂ ಫಿಸಿಕ್ಸ್ ಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಈ ಒಂದು ವಿಡಿಯೋನಲ್ಲಿ ಆಸ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್, ಓಕೆ, ಸೊ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಇನ್ ಎ ಥಿನ್ ಪ್ಲೇನ್ ಶೀಟ್, ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಪ್ಲೇನ್ ಶೀಟ್, ಈ ಒಂದು ಡಿರೈವೇಷನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ವಿಲ್ ಬಿ ಇಂಪಾರ್ಟೆಂಟ್ ಫಾರ್ 3 marks ಆರ್ 5 marks. ಸಮಟೈಮ್ಸ್ ದ ಸೇಮ್ ಕ್ವಶನ್ ಈಸ್ ಬೀನ್ ಆಸ್ಡ್ ಫಾರ್ 5 marks ಆಲ್ಸೋ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟು. ಓಕೆ, ಸೊ ಕಂಪ್ಲೀಟ್ ವಿಡಿಯೋನ ನೋಡಿ, ಸ್ಕಿಪ್ ಮಾಡ್ದಲೆ. ಓಕೆ, ಸೊ ಲೆಟ್ ಅಸ್ ಎಂಟರ್ ಇನ್ ಟು ದ ಡೈರೆಕ್ಟ್ಲಿ ಇನ್ ಟು ದ ಟಾಪಿಕ್. ಓಕೆ, ವಿತೌಟ್ ವೇಸ್ಟಿಂಗ್ ದ ಟೈಮ್. ಎಸ್, ಸೊ ಈ ಒಂದು ಎಕ್ಸ್ಪ್ರೆಷನ್ ಅಥವಾ ಈ ಒಂದು ಡಿರೈವೇಷನ್ ಮಾಡೋದಕ್ಕೆ ಸ್ವಲ್ಪ ಕೆಲವು ಕೀ ಕಾನ್ಸೆಪ್ಟ್ಸ್ ಬೇಕಾಗುತ್ತೆ. ಸೊ ಯಾವ್ಯಾವುದು ಅಂತ ಹೇಳಿದ್ರೆ, ಒನ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆ, ಸೊ ಎಲೆಕ್ಟ್ರಿಕ್ ಫ್ಲಕ್ಸಿನ ಫಾರ್ಮುಲಾ ಗೊತ್ತಿರಬೇಕು. ಸೊ ಫಾರ್ ಸ್ಮಾಲ್ ಏರಿಯಾ ಎಲಿಮೆಂಟ್ ಇ ಡೆಲ್ಟಾ ಎ ಕಾಸ್ ಥೀಟಾ, ಫಾರ್ ಹೋಲ್ ಏರಿಯಾ ಇಟ್ ವಿಲ್ ಬಿಕಮ್ ದ ಸಮೇಷನ್ ಆಫ್ ಸ್ಮಾಲ್ ಏರಿಯಾ ಎಲಿಮೆಂಟ್ಸ್ ಅನ್ನು ಆಡ್ ಅಪ್ ಮಾಡ್ತಾ ಹೋಗ್ತೀರಾ, ಅಂಡ್ ಇಟ್ ವಿಲ್ ಬಿಕಮ್ ಇ ಎ ಕಾಸ್ ಥೀಟಾ. ಓಕೆ, ನೆಕ್ಸ್ಟ್ ಗಾಸ್ ಲಾ, ದ ನೆಟ್ ಫ್ಲಕ್ಸ್ ವಿಚ್ ಇಸ್ ಪಾಸಿಂಗ್ ಥ್ರೂ ಎನಿ ಗಾಸಿಯನ್ ಸರ್ಫೇಸ್ ವಿಲ್ ಬಿ ಈಕ್ವಲ್ ಟು 1/ε0 ಟೈಮ್ಸ್ ದ ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಟ್ ಗಾಸಿಯನ್ ಸರ್ಫೇಸ್. ನೆಕ್ಸ್ಟ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನು ಗೊತ್ತಿರಬೇಕು, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನು ಗೊತ್ತಿರಬೇಕು. ಐ ಹೋಪ್ ನಿಮಗೆ ಇದೆಲ್ಲ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಸೊ ಅದನ್ನು ರೀಕಾಲ್ ಮಾಡ್ಕೋಬೇಕು. ಓಕೆ, ಎಸ್. ಸೊ ಇದರಲ್ಲೊಂದು ಚಾಲೆಂಜಿಂಗ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ, ವಿ ಹ್ಯಾವ್ ದಿಸ್ ಕಾನ್ಸೆಪ್ಟ್ ಆಫ್ ಏರಿಯಾ ವೆಕ್ಟರ್. ಸೊ ಇನ್ ಫಿಸಿಕ್ಸ್ ವಿ ವಿಲ್ ಕನ್ಸಿಡರ್ ವಾಟ್ ಏರಿಯಾ ಆಸ್ ಎ ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಫ್ ಏರಿಯಾ ಆಸ್ ಎ ವೆಕ್ಟರ್, ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ದಟ್? ಓಕೆ, ಸೊ ವಾಟ್ ವಿಲ್ ಬಿ ದ ಡೈರೆಕ್ಷನ್ ಆಫ್ ದಟ್ ಡೈರೆಕ್ಷನ್ ಆಫ್ ದ ಏರಿಯಾ ವೆಕ್ಟರ್. ಸೊ ಇದನ್ನು ಅರ್ಥ ಮಾಡಿಸೋದಕ್ಕೆ ತುಂಬ ಸಿಂಪಲ್ ಆಗಿ ನಿಮಗೆ ಪ್ರೀವಿಯಸ್ ವಿಡಿಯೋನಲ್ಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕನ್ಸಿಡರ್ ಎ ಕ್ಯೂಬ್ ಆರ್ ಎ ಕ್ಯೂಬಾಯ್ಡ್, ಏನೇನಾದರೂ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಆ ಒಂದು ಕ್ಯೂಬ್ ಅಥವಾ ಕ್ಯೂಬಾಯ್ಡಲ್ಲಿ ಎಷ್ಟು ಫೇಸ್ ಇದೆ? 6 ಫೇಸ್ ಇದೆ. ಸೊ ಈ ಫೇಸನ್ನು ಫೇಸ್ 1 ಅಂದರೆ ಫೇಸ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ 6 ಫೇಸ್ ಇರೋದ್ರಿಂದ 6 ಏರಿಯಾಸ್ ಬರುತ್ತೆ. ಸೊ 6 ಏರಿಯಾಸ್ ಬರೋದ್ರಿಂದ ಆ 6 ಏರಿಯಾಗೆ ಡೈರೆಕ್ಷನ್ ಬೇರೆ ಇರುತ್ತೆ. ಸೊ ಹೇಗೆ ಅಂದರೆ, ಈ ಏರಿಯಾಗೆ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಇರುತ್ತೆ. ನೀವು ಈ ಪಾಯಿಂಟ್ ಅಲ್ಲಾರ ತಗೊಳ್ಳಿ, ಈ ಪಾಯಿಂಟ್ ಅಲ್ಲಾರ ತಗೊಳ್ಳಿ, ಏರಿಯಾ ಇರುತ್ತೆ, ಏರಿಯಾ ವೆಕ್ಟರ್ದು ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್. ಅಪ್ವರ್ಡ್ಸ್ ಬಂದರೆ ಪರ್ಪೆಂಡಿಕ್ಯುಲರ್ಲಿ ಅಪ್ವರ್ಡ್ಸ್, ಅಂದರೆ ಔಟ್ವರ್ಡ್ಸ್ ಇಲ್ಲಿ ಅಪ್ವರ್ಡ್ಸ್ ಬರುತ್ತೆ ಅಷ್ಟೇ. ಓಕೆ, ಲೆಫ್ಟ್ ಸೈಡ್ ಬಂದರೆ ಈ ರೀತಿ ಏರಿಯಾ ವೆಕ್ಟರ್ದು. ಓಕೆ, ಇಫ್ ಯು ಕನ್ಸಿಡರ್ ಸ್ಮಾಲ್ ಏರಿಯಾ, ದೆನ್ ಡೆಲ್ಟಾ ಏರಿಯಾ ವಿಲ್ ಬಿ ದ ಡೈರೆಕ್ಷನ್ ಆಫ್ ಡೆಲ್ಟಾ ಏರಿಯಾ ವೆಕ್ಟರ್ ವಿಲ್ ಬಿ ಏರಿಯಾ ಎಲಿಮೆಂಟ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್. ಒಳಗಡೆ ಬರಲ್ಲ, ಪರ್ಪೆಂಡಿಕ್ಯುಲರ್ಲಿ ಇನ್ವರ್ಡ್ಸ್ ಬರಲ್ಲ. ಸೊ ಥಿನ್ ಪ್ಲೇನ್ ಶೀಟ್ ಅಂತ, ಜಸ್ಟ್ ಒಂದು ಪ್ಲೇನ್ ಶೀಟ್ ಅಂತ ತಗೊಂಡ್ರೆ, ಸಿ ಹಿಯರ್ ದಿಸ್ ಇಸ್ ಆಲ್ಸೋ ಕನ್ಸಿಸ್ಟಿಂಗ್ ಆಫ್ ಏರಿಯಾ. ಸೊ ಇದಕ್ಕೆ 2 ಡೈರೆಕ್ಷನ್ ಅಲ್ಲೂ ಇರುತ್ತೆ. ಸೊ ಏರಿಯಾ ವೆಕ್ಟರ್ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಅಂದರೆ ದಿಸ್ ಒನ್ ಆಲ್ಸೋ ಕ್ಯಾನ್ ಬಿ ಔಟ್ವರ್ಡ್ಸ್, ದಿಸ್ ಒನ್ ಆಲ್ಸೋ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಔಟ್ವರ್ಡ್ಸ್. ಓಕೆ, ಸೊ ಬೇಸ್ಡ್ ಆನ್ ದ ಸಿಚುಯೇಷನ್ ವಿ ವಿಲ್ ಡಿಸೈಡ್. ಆಯ್ತಾ? ಸೊ ಈ ಒಂದು ಕಾನ್ಸೆಪ್ಟ್ನ ಈ ಒಂದು ವಿಡಿಯೋನಲ್ಲಿ, ಅಂದರೆ ಈ ಒಂದು ಎಕ್ಸ್ಪ್ರೆಷನ್ ಡಿರೈವೇಷನ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಟಾಪಿಕ್ನ, ಓಕೆ, ಏರಿಯಾ ವೆಕ್ಟರ್ ಅಂದರೆ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಯಾವಾಗ ಬೇರೆ ಫೇಸಸ್ ಇದ್ರೆ, ಈ ರೀತಿ 3 ಡೈಮೆನ್ಷನಲ್ ಇದ್ರೆ, ಇಲ್ಲ 2 ಡೈಮೆನ್ಷನ್ ಓನ್ಲಿ ಪ್ಲೇನ್ ಶೀಟ್ಸ್ ಇದ್ರೆ, ಸೊ ಇಟ್ ವಿಲ್ ಬಿ ಲೈಕ್ ದಿಸ್, ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಅಂದರೆ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್, ಈ ರೀತಿ ಬರಲ್ಲ ಅವಾಗ. ಓಕೆ, ಸೊ ದಿಸ್ ಒನ್ ವಿಲ್ ನಾಟ್ ಕಮ್. ಕ್ಲಿಯರ್? ಎಸ್, ದಿಸ್ ಇಸ್ ದ ಏರಿಯಾ ವೆಕ್ಟರ್ ಕಾನ್ಸೆಪ್ಟ್. ಓಕೆನಾ? ಎಸ್. ನೌ let us enter into the derivation. See, this is the expression. ಆ ಎಕ್ಸ್ಪ್ರೆಷನ್ಗೆ ಅಥವಾ ಡಿರೈವೇಷನ್ಗೆ ಬೇಕಾಗಿರೋ ಎಲ್ಲ ಥಿಯರಿ ಟಾಪಿಕ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡಯಾಗ್ರಾಮ್ನ ಅರ್ಥ ಮಾಡ್ಕೊಳ್ಳಿ. ಸಿ ಹಿಯರ್ ದರ್ ಇಸ್ ಎ ಓಕೆ ಥಿನ್ ಪ್ಲೇನ್ ಶೀಟ್. ಓಕೆ, ಸೊ ಥಿನ್ ಚಾರ್ಜ್ಡ್ ಪ್ಲೇನ್ ಶೀಟ್ ನೋಡಿ, ಪ್ಲೇನ್ ಶೀಟ್ ಇದೆ. ಓಕೆ, ಸೊ ಅದಕ್ಕೆ ನಾನು ಗಾಸಿಯನ್ ಸರ್ಫೇಸ್ನ ಕನ್ಸಿಡರ್ ಮಾಡಿದ್ದೀನಿ. ದಿಸ್ ಇಸ್ ದ ಗಾಸಿಯನ್ ಸರ್ಫೇಸ್ ಅಥವಾ ಗಾಸಿಯನ್ ಸಿಲಿಂಡರ್. ಓಕೆ, ಸೊ ಗಾಸಿಯನ್ ಸಿಲಿಂಡರ್. ಓಕೆ, ಸೊ ಗಾಸಿಯನ್ ಸಿಲಿಂಡರ್, ಆ ಗಾಸಿಯನ್ ಸಿಲಿಂಡರ್ಗೆ ಎಲ್ಲಿ ಕಟ್ ಆಗಿರುತ್ತೋ ಅದ್ರ ಒಳಗಡೆ ಇರುವಂತಹ ಚಾರ್ಜ್ನ ಕ್ಯೂ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ಮೇಲ್ಗಡೆ ಇರೋ ಚಾರ್ಜ್ನೆಲ್ಲ ಕನ್ಸಿಡರ್ ಮಾಡಲ್ಲ. ಅವಾಗ ಗಾಸಿಯನ್ ಸಿಲಿಂಡರ್ ಎಷ್ಟು ಏರಿಯಾ ಒಳಗಡೆ ಕಟ್ ಮಾಡುತ್ತೋ ಈ ಒಂದು ಏನೋನ ಪ್ಲೇನ್ ಶೀಟನ್ನ, ಅಷ್ಟನ್ನು ಮಾತ್ರ, ಆ ಒಂದು ವ್ಯಾಲ್ಯೂನ ಮಾತ್ರ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ದ ರೇಡಿಯಸ್. I didn't mention here, but here I will mention what will be the radius of this Gaussian cylinder. Let me consider it as what? R. Okay, R will be the radius of the Gaussian cylinder, and so throughout length na I will consider it as what? L anta consider ಮಾಡೋಣ. If in case ಏನಾದರೂ ರಿಕ್ವೈರ್ಮೆಂಟ್ ಬೇಕು ಅಂದರೆ ಮುಂಚೆನೇ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅಷ್ಟೇ. ಓಕೆ, ಎಸ್. ಸಿ ನೋಡಿ, ಈಗ ಇಲ್ಲಿ we will get 3 surfaces or 3 faces. ಯಾವ್ಯಾವುದು ನೋಡಿ? ಎಂಡ್ ಫೇಸ್ 1 ನೋಡಿ, ಎಂಡ್ ಫೇಸ್ 2, ಅದಾದಮೇಲೆ ಕರ್ವ್ಡ್ ಸರ್ಫೇಸ್. ಸೊ ಈಗ ಕನ್ಸಿಡರ್ ದಿಸ್ ಬಾಟಲ್. ಓಕೆ, ದಿಸ್ ಬಾಟಲ್ ಆಸ್ ದ ಗಾಸಿಯನ್ ಸಿಲಿಂಡರ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ರೀತಿ ಇದೆ. ಮಧ್ಯದಲ್ಲಿ ಒಂದು ಪ್ಲೇನ್ ಶೀಟ್ ಇದೆ. ಸೊ ಪ್ಲೇನ್ ಶೀಟ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡು ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ರೈಟ್ ಸೈಡು ಬರುತ್ತೆ, ಲೆಫ್ಟ್ ಸೈಡು ಬರುತ್ತೆ. ಹೌದಾ? ಏರಿಯಾ ವೆಕ್ಟರ್ ಕೂಡ ಪ್ಲೇನ್ ಶೀಟ್ ಇರೋದ್ರಿಂದ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ರೈಟ್ ಸೈಡು ಬರುತ್ತೆ, ಲೆಫ್ಟ್ ಸೈಡು ಬರುತ್ತೆ. ಹೌದಾ? ಎಸ್. ಸೊ ಈಗ ಕರ್ವ್ಡ್ ಸರ್ಫೇಸ್ ಏರಿಯಾ ಒಂದಿದೆ, ಈ ಕಡೆ ಒಂದು ಸರ್ಫೇಸ್ ಎಂಡ್ ಫೇಸ್ 1, ಎಂಡ್ ಫೇಸ್ 2, ಕರ್ವ್ಡ್ ಫೇಸ್ 3 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓಕೆ, ಎಸ್. ಈಗ ಈ ಪ್ಲೇಸಿಗೆ ಬಂದರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡು ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಇದೆ, ಡೈರೆಕ್ಷನ್ ಆಫ್ ಯಾವುದು ಏರಿಯಾ ವೆಕ್ಟರು ಔಟ್ವರ್ಡ್ಸ್ ಇದೆ. ಆ್ಯಂಗಲ್ ಏನಾಗುತ್ತೆ? 0.
ಈ ಫೇಸಿಗೆ ಬಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್ ಬಿಕಾಸ್ ಆಫ್ ದಿಸ್ ಥಿನ್ ಪ್ಲೇನ್ ಶೀಟ್ ಮಧ್ಯದಲ್ಲಿ ಇದೆ ಅಂತ ಏನು ಕನ್ಸಿಡರ್ ಮಾಡ್ತಿದ್ವಿ. ಅದರಿಂದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡು ಔಟ್ವರ್ಡ್ಸು, ಡೈರೆಕ್ಷನ್ ಆಫ್ ದ ಏರಿಯಾ ವೆಕ್ಟರ್ ಕೂಡ ಔಟ್ವರ್ಡ್ಸು. ಇಲ್ಲೂ ಕೂಡ ಆಂಗಲ್ ಏನಾಗುತ್ತೆ 0. ಬಟ್ ಈ ಕರ್ವ್ಡ್ ಸರ್ಫೇಸ್ ಏರಿಯಾ ಅಪ್ವರ್ಡ್ಸ್ ಆರ್ ಡೌನ್ವರ್ಡ್ಸಿಗೆ ಬಂದರೆ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡು ಈ ರೀತಿ ಬರ್ತಾ ಇದೆ, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಬರ್ತಾ ಇದೆ. ಈ ಜಾಗದಲ್ಲಿ ಏರಿಯಾ ವೆಕ್ಟರು ಅಪ್ವರ್ಡ್ ಹೋಗ್ತಾ ಇದೆ. ಸೊ ಆಂಗಲ್ ಏನಾಗುತ್ತೆ 90 ಡಿಗ್ರಿ ಆಗುತ್ತೆ. ಇಷ್ಟನ್ನು ಅಪ್ಲೈ ಮಾಡ್ತೀವಿ, ಜೊತೆಗೆ ಗಾಸ್ ಲಾನ ಅಪ್ಲೈ ಮಾಡ್ತೀವಿ. ಅಷ್ಟೇ, ಇದೆರಡನ್ನೂ ಅಪ್ಲೈ ಮಾಡಿದ್ರೆ ಈಸಿಯಾಗಿ ನಮಗೆ ಏನು ಡಿರೈವೇಷನ್ ಟಾಪಿಕ್ ಬಂದ್ಬಿಡುತ್ತೆ. ಕ್ಲಿಯರ್? ಎಸ್. ಸಿ ಒನ್ಸ್ ಅಗೇನ್ ವಿ ಹ್ಯಾವ್ ವಾಟ್ 3 phases. I will consider end phase 1 at end phase 1. Okay, so I will consider it as what delta phi 1 for small area ನೋಡಿ delta area 1 0.1 ತಗೊಂಡಿದ್ದೀನಿ. ಈ ಪಾಯಿಂಟ್ ಅಲ್ಲಿ ಏರಿಯಾನ ಡೆಲ್ಟಾ a1 ಅಂತ ತಗೊಂಡಿದ್ದೀನಿ. ಓಕೆ, ಸೊ ವಾಟ್ ವಿಲ್ ಬಿ ದ ಫ್ಲಕ್ಸ್ ಫಾರ್ಮುಲಾ ಅವಾಗ ಏನಾಗುತ್ತೆ E ಇಂಟು ಡೆಲ್ಟಾ ಎ ಕಾಸ್ ಥೀಟಾ. ಓಕೆ, ಫಾರ್ ಕಂಪ್ಲೀಟ್ ಏರಿಯಾ ಅಂದರೆ ಇಷ್ಟು ಏರಿಯಾಗೆ. Okay, so I'll consider it as what phi 1, which is equal to summation of E into delta a1. Okay, so cos theta which is equal to E a cos theta. So EA area ಏನು ಫಸ್ಟ್ ಏರಿಯಾ ಇರೋದ್ರಿಂದ I will consider this overall area as what a1 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, a1 ಅಂತ ಕನ್ಸಿಡರ್ ಮಾಡ್ತೀನಿ. ಎಸ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಥೀಟಾ ಹಿಯರ್? ಈ ಜಾಗದಲ್ಲಿ ಥೀಟಾ ಏನಾಗುತ್ತೆ, ಆಂಗಲ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಅಂಡ್ ಏರಿಯಾ ಎಲಿಮೆಂಟ್ ವೆಕ್ಟರ್ ಏನಾಗುತ್ತೆ, ಇಟ್ ವಿಲ್ ಬಿಕಮ್ 0. ಸೊ 0 ಆಯಿತು ಅಂದರೆ ಕಾಸ್ 0 ವ್ಯಾಲ್ಯೂ ಏನಾಗುತ್ತೆ, ಇಟ್ ವಿಲ್ ಬಿಕಮ್ 1. ಕರೆಕ್ಟ್? ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಕಾಸ್ 0? ಇಟ್ ವಿಲ್ ಬಿಕಮ್ 1. ಸೊ ದೇರ್ ಫೋರ್ phi 1 is equal to E a1. Okay, E a1 ಅಷ್ಟೇ ವ್ಯಾಲ್ಯೂ ಅಲ್ವಾ, ಯಾಕಂದ್ರೆ cos 0 is 1. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಲೆಟ್ ಮಿ ಟೇಕ್, ಓಕೆ ಬೇಡ ಇದು ಹಿಂಗೆ ಇರಲಿ. ಸೊ ದಿಸ್ ಈಸ್ 1 ವ್ಯಾಲ್ಯೂ. ನೆಕ್ಸ್ಟ್ ಎಂಡ್ ಫೇಸ್ 2 ಬರೋಣ. ಎಂಡ್ ಫೇಸ್ 2. ಓಕೆ, ಸೊ ಡೆಲ್ಟಾ phi 2 ವಿಚ್ ಈಸ್ ಈಕ್ವಲ್ ಟು E ಇಂಟು ಡೆಲ್ಟಾ a2 ಕಾಸ್ ಥೀಟಾ. ಓಕೆ, ಕಾಸ್ ಥೀಟಾ. ಸೊ ಟೋಟಲ್ ಏರಿಯಾ ಸೆಕೆಂಡ್ ಫೇಸಿಗೆ ಬಂದರೆ ಟೋಟಲ್ ಏರಿಯಾ ಅಂದರೆ ಈ ಏರಿಯಾ ಮಾತ್ರ ಕನ್ಸಿಡರ್ ಆಗುತ್ತೆ. ಟೋಟಲ್ ಏರಿಯಾನ ಐ ವಿಲ್ ಕನ್ಸಿಡರ್ ಇಟ್ ಆಸ್ ವಾಟ್ a2. ಸ್ಮಾಲ್ ಏರಿಯಾ ಎಲಿಮೆಂಟ್ ಡೆಲ್ಟಾ a2 ಅಂತ ತಗೊಂಡ್ರೆ ಟೋಟಲ್ ಏರಿಯಾನ a2 ಅಂತ ತಗೊಳ್ಳೋಣ ಅಷ್ಟೇ. ಸೊ ದೇರ್ ಫೋರ್ ಸಮ್ಮೇಷನ್ ಆಫ್ E ಇಂಟು ಡೆಲ್ಟಾ a2 ಕಾಸ್ ಥೀಟಾ. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು E a2 ಕಾಸ್ ಥೀಟಾ. ಸೊ ಸ್ಮಾಲ್ ಏರಿಯಾ ಎಲ್ಲದನ್ನು ಆಡ್ ಅಪ್ ಮಾಡಿದ್ರೆ ವಿ ವಿಲ್ ಗೆಟ್ whole area, complete area of this one, and I will consider this as what a2. So a2 cos theta. What is the angle between electric field and area vector? Theta will be equal to 0. So therefore cos 0. So therefore phi 2 will be equal to E into a2 ಆಗುತ್ತೆ. E into a2. Clear? Okay, now let us go for end phase 3. End phase 3. ಓಕೆ, ಇದು ಎಂಡ್ ಫೇಸ್ ಆಗಲ್ಲ, ಇದು ಕರ್ವ್ಡ್ ಫೇಸ್ ಆಗುತ್ತೆ ನೋಡಿ. ಎಸ್, ಐ ಥಿಂಕ್ ಐ ಹ್ಯಾವ್ ರಿಟನ್ ಕರ್ವ್ಡ್ ಫೇಸ್ 3. ಸೊ ಕರ್ವ್ಡ್ ಫೇಸ್ 3 ಅಲ್ಲಿ ಏನಾಗುತ್ತೆ, ಸಿ ಹಿಯರ್ ಡೆಲ್ಟಾ phi 3 ಅಂತ ತಗೊಳ್ಳೋಣ, phi 3. ಓಕೆ, ಸೊ ಡೆಲ್ಟಾ phi 3 ನಲ್ಲಿ E ಇಂಟು ಡೆಲ್ಟಾ a3 ಓಕೆ ಕಾಸ್ ಥೀಟಾ. ಸೊ ಟೋಟಲ್ ಏರಿಯಾ ಏನಾಗುತ್ತೆ phi 3. ಟೋಟಲ್ ಏರಿಯಾ ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ. ಸೊ ಓವರ್ ಆಲ್ ಈ ನೀವು ವಾಟರ್ ಬಾಟಲ್ ನೋಡಿರ್ಬೋದು, ಸಿ ಹಿಯರ್ ಈ ಎಕ್ಸಾಂಪಲ್ ತಗೊಂಡಾಗ ಓವರ್ ಆಲ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಏನಾಗುತ್ತೆ 2πr ಇಂಟು ಎಲ್ ಆಗುತ್ತೆ. ಬಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಮೆನ್ಷನ್ ಮಾಡೋದು ಬೇಡ, ಯಾಕೆ ಅಂತ ಹೇಳ್ತೀನಿ. ಸಿ ಹಿಯರ್ E ದಟ್ ಈಸ್ ಈಕ್ವಲ್ ಟು ಸಿಗ್ಮಾ E ಇಂಟು ಓಕೆ ಡೆಲ್ಟಾ a3 ಕಾಸ್ ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ದಿಸ್ ಒನ್? ಸಿ ಹಿಯರ್ ಏರಿಯಾ ವೆಕ್ಟರ್ ಅಪ್ವರ್ಡ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ರೈಟ್ ಸೈಡ್ ಇದೆ. ಸೊ ಆಂಗಲ್ ಏನಾಗುತ್ತೆ, ಥೀಟಾ ವಿಲ್ ಬಿ ಈಕ್ವಲ್ ಟು 90 ಡಿಗ್ರಿ. ಸೊ ದೇರ್ ಫಾರ್ ಕಾಸ್ 90 ವ್ಯಾಲ್ಯೂ ಏನಾಗುತ್ತೆ 0. ಈ ಹೋಲ್ ವ್ಯಾಲ್ಯೂ phi 3 ವ್ಯಾಲ್ಯೂ ಏನಾಗುತ್ತೆ 0. ಸೊ ಹಾಗಾಗಿ 2πrl ಅಥವಾ 2πrh ಏನನ್ನು ಮೆನ್ಷನ್ ಮಾಡೋದು ಬೇಡ, ವ್ಯಾಲ್ಯೂ ಏನಾಯಿತು 0 ಆಗುತ್ತೆ. ಎಸ್. ಸೊ ನಾವು ಲೆಟ್ ಅಸ್ ಎಂಟರ್ ಇನ್ ಟು ದ ಓಕೆ. ಸೊ ಓವರ್ ಆಲ್ ಫ್ಲಕ್ಸ್ ಅಥವಾ ಟೋಟಲ್ ಫ್ಲಕ್ಸ್ ಥ್ರೂ ದ ಗಾಷಿಯನ್ ಸರ್ಫೇಸ್ ಅಥವಾ ಗಾಷಿಯನ್ ಸಿಲಿಂಡರ್. ಓಕೆ, ಟೋಟಲ್ flux through Gaussian cylinder will be equal to, okay, so phi which is equal to phi 1 plus phi 2 plus phi 3 which is equal to E into A plus E into A which is equal to
ಅಥವಾ ಇಲ್ಲೂ ಅಷ್ಟೇ +0. ಓಕೆ, +0 which is equal to 2 times EA. Okay, let me consider this as what? Equation 1. Now by Gauss law, by Gauss law, what does Gauss law says? The total electric flux enclosed in a Gaussian surface will be equal to the net charge divided by epsilon naught. Let me consider this as equation 2. Now from equation 1 and 2, from equation 1 and 2, so what happens ನೋಡಿ, LHS ಸೇಮ್ ಇದೆ, ಸೊ ಹಾಗಾಗಿ RHS ಕೂಡ ಸೇಮ್ ಆಗುತ್ತೆ. 2EA is equal to, okay, so 2EA is equal to what happens? Q divided by epsilon naught. Q divided by epsilon, correct? Yes. So now sir ಆಗಿದ್ರೆ ಇಲ್ಲಿ ಏರಿಯಾನು ಕೂಡ ಏರಿಯಾ 1 ಏರಿಯಾ 2 ಅಂತ ತಗೋಬಹುದಾಗಿತ್ತಲ್ವಾ? ಓಕೆ, ಸೊ ಇಲ್ಲಿ ಏರಿಯಾ 1 ಏರಿಯಾ 2 ಅಂತ ತಗೊಂಡಿದ್ದೀರಾ, ಏರಿಯಾ 1 and here you took it as what? area 2. so ಇಲ್ಲಿ ಮೆನ್ಷನ್ ಮಾಡುವಾಗ EA ಅಂತ ಮೆನ್ಷನ್ ಮಾಡಿದಿರಾ, I will mention it as EA1 EA2, no problem. ಬಟ್ ಏನಾಗುತ್ತೆ ಈಗ, ಏರಿಯಾ 1 will be equal to ಏರಿಯಾ 2. ರೀಸನ್ ಏನು? ಗಾಷಿಯನ್ ಸಿಲಿಂಡರ್ ಅಂತ ತಗೊಂಡಾಗ ಇದು ತಾನೇ ಏರಿಯಾ 1, ಇದು ತಾನೇ ಏರಿಯಾ 2, ಎರಡು ಏರಿಯಾ ಸೇಮ್ ಇದೆ. ಸೊ ಹಾಗಾಗಿ ಹಿಯರ್ ಯು ಕ್ಯಾನ್ ರೈಟ್, here only I will write A1 will be equal to A2. therefore A1 ಮತ್ತೆ A2 ಸೇಮ್ ಇರೋದ್ರಿಂದ I will consider it as A. so therefore ಏನಾಗುತ್ತೆ? 2E into A ಆಗುತ್ತೆ. okay, yes. so now I want only E, so hence Q divided by 2 into A into epsilon ಆಗುತ್ತೆ. 2 into A into epsilon. ಆದರೆ we know that, okay, see here, we know that the surface charge density, okay, surface charge density which is sigma is equal to Q divided by A, which implies Q is equal to sigma into A. okay, yes. so ಇಲ್ಲಿ Q value ಏನು? this Q value is because of what? the ಈ ಒಂದು ಗಾಷಿಯನ್ ಸರ್ಫೇಸ್ ಒಳಗಡೆ ಎನ್ಕ್ಲೋಸ್ ಆಗಿರುವಂತಹ ಚಾರ್ಜ್ ಎಷ್ಟು? ಇಷ್ಟು ಮಾತ್ರ ಇದ್ರ ಒಳಗಡೆ ಎನ್ಕ್ಲೋಸ್ ಆಗಿರುವಂತಹ ಚಾರ್ಜ್, ಕರೆಕ್ಟಾ? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೇನು? ಈ ಗಾಷಿಯನ್ ಸರ್ಫೇಸ್ ಒಳಗಡೆ ಅದು ಕೂಡ ಎನ್ಕ್ಲೋಸ್ ಆಗಿರುವಂತಹ ಚಾರ್ಜ್, ಹೊರಗಡೆ ಬರುವಂತಹ ಬಂದಿರುವಂತಹ ಚಾರ್ಜನ್ನ ಕನ್ಸಿಡರ್ ಮಾಡಲ್ಲ. ಓಕೆ, ಗಾಷಿಯನ್ ಸರ್ಫೇಸ್ ಒಳಗಡೆ ಎನ್ಕ್ಲೋಸ್ ಆಗಿರುವಂತಹ ಚಾರ್ಜ್, ಎರಡೂ ಕಡೆ ಚಾರ್ಜ್ ವ್ಯಾಲ್ಯೂ ಸೇಮ್ ಬರೋದ್ರಿಂದ, ಸೊ ಹೆನ್ಸ್ this Q is equal to sigma into A. so hence I can substitute here. so Q value andreno sigma into A divided by 2A into epsilon. so where A gets cancelled, so E is equal to sigma divided by 2 epsilon naught. okay, so this is the scalar form. if you want to write in the vector form, sigma divided by 2 epsilon naught n cap anta bariri, but you have to mention the what n cap, meaning n cap andre eno, that is a unit vector in the direction which is perpendicularly outwards through the end surface. So perpendicularly outwards irutte electric field indu, that is what you have to mention the value of what? n cap, the value of n cap. okay, yes. so this is the derivation, very easy derivation, 3 marks or 5 marks derivation. I hope you understood. very clear agi ಪಾಯಿಂಟ್ ಬೈ ಪಾಯಿಂಟು, ಟಾಪಿಕ್ ಬೈ ಟಾಪಿಕ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏರಿಯಾ ವೆಕ್ಟರ್ ಅಂದ್ರೆ ಏನು ಅಂತ ಕೂಡ ಎಕ್ಸ್ಪ್ಲೈನ್ ಮಾಡಿಕೊಟ್ಟು ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಇಫ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ವಿಚ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್, ಪ್ಲೀಸ್ ಗಿವ್ ಮಿ ಎ ಲೈಕ್ ಇನ್ ದ ಆ್ಯಂಡ್ ಗಿವ್ ಮಿ ದ ಫೀಡ್ಬ್ಯಾಕ್. ಓಕೆ, ಸೊ ಏನೇ ಫೀಡ್ಬ್ಯಾಕ್ ಇದ್ದರೂ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಜೊತೆಗೆ ಈ ಒಂದು ಟಾಪಿಕ್ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಜೊತೆಗೆ ಫಿಸಿಕ್ಸ್ ಮೇಸ್ಟ್ರು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಐ ಹೋಪ್ ಯು ಅಂಡರ್ಸ್ಟುಡ್, ಯು ಎಂಜಾಯ್ಡ್ ಕಂಪ್ಲೀಟ್ಲಿ. ಸೊ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಫಿಸಿಕ್ಸ್ ಮೇಸ್ಟ್ರು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಮಸ್ತೆ.